ಉಷಾ ಹೆಸರು ಎಲ್ಲೋ ಕೇಳ್ದಂಗಿದೆ ಅಲ್ವಾ? ಒಬ್ಬೊಬ್ರು ಮನೇಲಿ ಒಂದೊಂದಿರುತ್ತೆ. ಒಬ್ರು ಮನೇಲಿ ಫ್ಯಾನ್, ಒಬ್ರು ಮನೇಲಿ ಮಿಕ್ಸಿ, ಒಬ್ರು ಮನೇಲಿ ಹೊಲಿಗೆ ಮೆಷಿನ್. ಇದೇಗ್ ಶುರು ಆಯ್ತು ಗೊತ್ತಾ? ಬನ್ನಿ ಹೇಳಿ. ಲೆಜೆಂಡರಿ ಇಂಡಸ್ಟ್ರಿಯಲಿಸ್ಟ್ ಆದ ಸರ್ ಲಾಲಾ ಶ್ರೀರಾಮ್ ಅವರು 1930s ಟೈಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಷಿನರೀಸ್ ಇಂಡಿಯಾಗೆ ಇಂಪೋರ್ಟ್ ಆಗ್ತಾ ಇತ್ತು. ಇದನ್ನ ನೋಡಿ ಮತ್ತೆ ಸ್ವದೇಶಿ ಮೂವ್ಮೆಂಟ್ ಇಂದ ಇನ್ಸ್ಪೈರ್ ಆಗಿ ಇಂಡಿಯಾದ ಫಸ್ಟ್ ಸೋಯಿಂಗ್ ಮಷಿನ್ ನ ಅಂದ್ರೆ ಹೊಲಿಗೆ ಮಷಿನ್ ನ 1934 ಅಲ್ಲಿ ಕೋಲ್ಕತ್ತಾದಲ್ಲಿ ಲಾಂಚ್ ಮಾಡ್ತಾರೆ. ಮತ್ತೆ ಅದಕ್ಕೆ ಉಷಾ ಅಂತ ಹೆಸರಿಡ್ತಾರೆ. ಆಲ್ರೆಡಿ ಇದ್ದ ಸಿಂಗರ್ ಹೊಲಿಗೆ ಮಷಿನ್ ನ ಮೊನೋಪಲಿನ ಬ್ರೇಕ್ ಮಾಡಕ್ಕೆ ಬರೀ ಇಂಡಿಯನ್ ಅಂತ ಹೇಳ್ದಲೆ ಪ್ರಿಸೈಸ್, ಡ್ಯೂರೇಬಲ್ ಮತ್ತೆ ಸ್ಟ್ಯಾಂಡರ್ಡ್ಸ್ ಇಂದ ಬ್ರೇಕ್ ಮಾಡ್ತಾರೆ. ಉಷಾ ಸೋಯಿಂಗ್ ಮಷೀನ್ ಇಂಡಿಯನ್ಸ್ ರಫ್ ಕಂಡೀಷನ್ ಗೆ ಹೇಳ್ ಮಾಡ್ದಂಗಿತ್ತು. ಇವರು ಹೊಲಿಗೆ ಮಷೀನ್ ಇಂದ ಎಲೆಕ್ಟ್ರಿಕ್ ಫ್ಯಾನ್ಸ್, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್, ಹೋಮ್ ಅಪ್ಲೈನ್ಸಸ್ ಹೀಗೆ ಎಕ್ಸ್ಪೆಂಡ್ ಮಾಡ್ತಾರೆ. ಉಷಾ ಸಿಲಾಯಿ ಸ್ಕೂಲ್ ಅನ್ನೋ ಇನಿಷಿಯೇಟಿವ್ ನ ಶುರು ಮಾಡ್ತಾರೆ. ಸಾವಿರಾರು ಹಳ್ಳಿ ಹೆಂಗಸರಿಗೆ ಸ್ಕಿಲ್ ಡೆವಲಪ್ಮೆಂಟ್ ನ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಆಗಿನ ಕಾಲದಲ್ಲಿ ಮದ್ವೆ ಆಗೋದ್ರೆ ಹುಡುಗಿಗೆ ತವ್ರ ಮನೆಯಿಂದ ಉಷಾ ಸೂಯಿಂಗ್ ಮಷೀನ್ ನ ಕೊಡ್ತಾ ಇದ್ರು, ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿರ್ಲಿ ಅಂತ ಹೇಳಿ. ನಿಮ್ಮನೇಲೂ ಹೊಲಿಗೆ ಮಷೀನ್ ಇದ್ರೆ ಯಾವ ಬ್ರ್ಯಾಂಡ್ ಅಂತ ಕಮೆಂಟ್ ಮಾಡಿ. ಇವತ್ತು ಉಷಾ 30+ ಕಂಟ್ರೀಸ್ ಅಲ್ಲಿ ಅವೈಲಬಲ್ ಇದೆ. ಇವರ ಆನ್ಯುವಲ್ ರೆವೆನ್ಯೂ ಬಂದು 2680 ಕೋಟಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ.